ಇವತ್ತು ನೋಡೋಕೆ ಹೋದ್ರೆ ಮಳೆ ಕನ್ಫರ್ಮ್ ಅನ್ಸುತ್ತೆ. ಬಿಂದಾಸ್ ಆಗಿದ್ದೀನಿ ಗುರು. ನಮ್ಮ ತಂದೆ ತಾಯಿನೂ ಕೂಡ ನಾನು ಚೆನ್ನಾಗಿ ನೋಡ್ಕೊಂಡು ಇವಾಗ ಯಾವ್ದು ಇದು ಮಾಡ್ತಾ ಇಲ್ಲ, ಖುಷಿಯಾಗಿ ಇದ್ದೀನಿ. ಹೇಳ್ದಂಗೆ ಒಂದು ಟಿವಿ ತಗೊಂಡಿರೋದಕ್ಕೆ ಹೇಳ್ದಂಗೆ ಟುಟುಡು ಮೊಬೈಲ್ಸ್ ಅಲ್ಲಿ ಆಫರ್ಗಳನ್ನೆಲ್ಲ ಕೊಟ್ಟಿದ್ದೀವಿ ಕಸ್ಟಮರ್ಗೆ. ಗೈಸ್ ಇವನ್ನ ನೋಡೋದಕ್ಕಿಂತ ಮುಂದೆ ನನ್ನ ನೋಡಿ ಎಷ್ಟು ನಾವು ಮಳೆ ಒಂದು ಹೆಜ್ಜೆ ಇಟ್ಬಿಟ್ಟು ಬಂದಿರೋದು ಎಲ್ಲಿಗೆ ಅಂತಂದ್ರೆ ಈ ದೇವಸ್ಥಾನ ನಿಮ್ಗೆ ತೋರ್ಸಕ್ಕೆ ಒಂದ್ಸಲ. ಸೊ ನಾನು ಲಾಗಲ್ಲಿ ತುಂಬಾ ಸಲ ತೋರಿಸಿದ್ದೀನಿ ಈ ದೇವಸ್ಥಾನನ. ನೋಡಕ್ ಬಂದ್ಬಿಟ್ಟು ಹೊರಗಡೆ ನಿಂತಿದ್ದೀವಿ. ನಮ್ಮ ಹುಡುಗನ ಬೇಜಾರಾಗೋಯ್ತು, ಥಿಯೇಟ್ರ್ ಒಳಗೆ ಬಿಡ್ನಿಲ್ಲ. ಟಿಕೆಟ್ ಕೊಡೋ ಟೈಮಿಗೆ ಬಾರೋ ಮುಚ್ಕೊಂಡು ಹೋಗೋ ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ಟ. ಕನ್ನಡ ಮೂವಿಗಳಿಗೆ ಪ್ರಾಧಾನ್ಯತೆಗಳನ್ನ ಕೊಡಬೇಕು ಅಂತ ನಾನು ಮತ್ತು ನಮ್ಮ ಹುಡುಗ ಇಬ್ಬರನ್ನೂ ಕೂಡ ಕೊಳೆಗಾಲಕ್ಕೆ ಬಂದಿದ್ದೀವಿ ನಮ್ಮ ಕನ್ನಡ ಸಿನಿಮಾ ಏಳುಮಲೆ ಸಿನಿಮಾನ ನೋಡೋದಕ್ಕೆ. ಸೊ ಯಾವ ಥರ ಐತೆ ಮೂವಿ ಅಂತ ಈಗ ಜಸ್ಟ್ ಟ್ರೈಲರ್ ನೋಡಿದೆ. ಸೊ ಚೆನ್ನಾಗಿತ್ತು ಟ್ರೈಲರು, ಅದಕ್ಕೆ ಮೂವಿನ ನೋಡೋಣ ಅಂತ ಬಂದಿದ್ದೀವಿ. ಇವಾಗ ನಾವಿರೋ ಥಿಯೇಟರ್ನಲ್ಲಿ ಕನ್ನಡ ಮೂವಿ ಓಡ್ತಾ ಇದೆ, ನಮ್ಮ ಪಕ್ಕದ ಥಿಯೇಟರ್ನಲ್ಲಿ ತಮಿಳ್ ಮೂವಿ ಓಡ್ತಾ ಇದೆ. ಹೆಂಗೆ ಅನಿಸ್ತಾ ಇದೆ? ಖುಷಿ, ನಮ್ಮ ಹುಡುಗನ ಖುಷಿ ಅಂತೆ. ಅದರಲ್ಲೂ ನನ್ನ ಜೊತೆ ಬಂದಿರೋದು ಇನ್ನೂ ಕೂಡ ತುಂಬ ಖುಷಿ ಅಂತ. ಇವತ್ತು ನೋಡೋಕೆ ಹೋದ್ರೆ ಮಳೆ ಕನ್ಫರ್ಮ್ ಅನ್ಸುತ್ತೆ. ಇವತ್ತು ಹಾಕೊಂಡು ಚಚ್ತಾರೆ ಬಿಸಿಲು ನೋಡ್ಬಿಟ್ಟು ಅಂತ ಇದ್ದೀನಿ. ಇವತ್ತು ಮಳೆ ಕನ್ಫರ್ಮ್ ಅಂತ. ನಾವು ಜೀವನದಲ್ಲಿ ಹೇಗ್ ಬೇಕಾದ್ರೂ ಇರ್ಬೋದು, ಖುಷಿಯಾಗಾದ್ರೂ ಇರ್ಬೋದು, ಇಲ್ಲ ದುಃಖದಲ್ಲಾದ್ರೂ ಇರ್ಬೋದು. ಅದನ್ನ ಚಾಯ್ಸ್ ಮಾಡ್ಕೊಳ್ಳೋದಿದೆ ನೋಡಿ, ಅದು ನಮ್ಮಲ್ಲೇ ಇರುತ್ತೆ. ನಾವು ಜೀವನದಲ್ಲಿ ಯಾವ ಪೊಸಿಷನ್ ಆದ್ರೂ ಇರೋಣ, ಅದನ್ನ ನಾವು ಇನ್ನೊಬ್ರು ಮುಂದೆ ಹೇಳೋ ಮಾತಿದೆ ನೋಡಿ, ಆ ಮಾತು ಮಾತ್ರ ಕರೆಕ್ಟ್ ಆಗಿರ್ಬೇಕು. ಆ ಮಾತಿನಲ್ಲೇ ನಮ್ ಬಂಡವಾಳ ಇರುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಇವಾಗ ಪ್ರೆಸೆಂಟ್ ಖುಷಿಯಾಗಿದ್ದೀರಾ? ಫುಲ್ ಬಿಂದಾಸ್ ಆಗಿದ್ದೀನಿ ಗುರು. ನಮ್ಮ ತಂದೆ ತಾಯಿನೂ ಕೂಡ ನಾನು ಚೆನ್ನಾಗಿ ನೋಡ್ಕೊಂಡು ಇವಾಗ ಯಾವ್ದು ಇದು ಮಾಡ್ತಾ ಇಲ್ಲ, ಖುಷಿಯಾಗಿ ಇದ್ದೀನಿ. ನಾನು ಯಾವ ಟೆನ್ಷನ್ ಇಲ್ಲ, ಟೆನ್ಷನ್ನೇ ತಗೊಳ್ತಾ ಇಲ್ಲ. ಯಾಕಂದ್ರೆ ನನ್ನ ಲೈಫ್ ನಾನು ಯಾಕೆ ಟೆನ್ಷನ್ ತಗೋಬೇಕು? ನಿಜ 100%. ನಮ್ಮ ಲೈಫಲ್ಲಿ ನಾವು ಯಾವತ್ತೂ ಟೆನ್ಷನ್ ಅನ್ನ ತಗೋಬಾರ್ದು. ನಾವ್ ಯಾವಾಗ್ಲೂ ಬಿಂದಾಸ್ ಆಗಿದ್ರೆ ನಮ್ಮ ಹೇಟರ್ಸು ಕೂಡ ಅವ್ರು ನಮ್ಮನ್ನ ನೋಡ್ಬಿಟ್ಟು ಅವ್ರಿಗೆ ಒಂದ್ ರೀತಿ ಜಲಸಿ ಮತ್ತೆ ಸಂಕಟ ಉಂಟಾಗಬೇಕು ಅವ್ರ ಮನ್ಸಲ್ಲಿ. ಆ ತರ ಇರ್ಬೇಕಣ್ಣ. ಆ ಥರ ನಾನು ಇದ್ದೀನಿ, ಏನೂ ಇಲ್ಲ. ನಾನು ಯಾವ್ದು ಟೆನ್ಷನ್ ತಗೋತಿಲ್ಲ. ಹೇಳ್ದಂಗೆನೆ ದಸರಾ ಹಬ್ಬಕ್ಕೂ ಮುಂದೆನೆ ನೋಡಿ ಟಿವಿ ತಗೊಂಡಿದ್ರೆ ಟಿವಿಗೋಸ್ಕರ ಇವ್ರಿಗೆ ಆಫರ್ ಎಲ್ಲ ಕೊಟ್ಟಿದ್ದೀವಿ ನೋಡಿ. ಒಂದು ಸ್ಪೀಕರ್ ಬಾಕ್ಸು ಮತ್ತೆ ಒಂದು ಬ್ಲೂಟೂತ್. ಅಕ್ಕ ಖುಷಿ ಆಯ್ತಾ? ಖುಷಿ ಆಯ್ತಾ ಅಕ್ಕ? ಸೊ ನೋಡಿ ಹೇಳ್ದಂಗೆ ಒಂದು ಟಿವಿ ತಗೊಂಡಿರೋದಕ್ಕೆ ಹೇಳ್ದಂಗೆ ಟುಟುಡು ಮೊಬೈಲ್ಸ್ ಅಲ್ಲಿ ಆಫರ್ಗಳನ್ನೆಲ್ಲ ಕೊಟ್ಟಿದ್ದೀವಿ ಕಸ್ಟಮರ್ಗೆ. ಇವಾಗ ಹೊಸ ಫೋನ್ ಬಂದೈತೆ ನೋಡಿ, ಸೂಪರ್ ಗುರು 4G ಮ್ಯಾಕ್ಸ್ ಅಂದ್ಬಿಟ್ಟು. ಇದರಲ್ಲಿ ಆಲ್ ಸಿಮ್ ಕಾರ್ಡ್ನ ಸಪೋರ್ಟ್ ಅನ್ನು ಕೂಡ ತಗೊಳುತ್ತೆ ಈ ಫೋನಲ್ಲಿ. ಹೇಳ್ದಂಗೆ ಆಫರ್ ಟಿವಿನ ಇಲ್ಲಿ ಹಾಕ್ಬಿಟ್ಟು ಬಂದ್ಮೇಲೆ ಇಲ್ಲಿ ಬಂದು ನೋಡಿದ್ರೆ ಇವತ್ತು ಮಳೆ ಹಿಡ್ಕೊಬಿಟ್ಟೈತೆ ನೋಡಿ. ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ಬೆಟ್ಟನ ನೋಡ್ತಾ ಇದೀವಿ. ನಿಂತ್ಕೊಳ್ಳೋಕೆ ಒಂದು ಮರದ ಕೆಳಗಡೆ ನಾವು ಏನೂ ಮಾಡೋಕ್ಕಾಗಲ್ಲ. ನಮ್ಮ ಗಾಡಿ ನೆನೀತಾ ಇದೆ. ಗಾಡಿ ನೆನೆಯುತ್ತೆ, ಏನೂ ಆಗಲ್ಲ. ನಮ್ಮ ಬಾಡಿ ನೆಂದ್ರೆ ಆಗುತ್ತಲ್ಲ. ಕರೆಕ್ಟ್. ಅಲ್ಲೊಬ್ರು ನೋಡಿ ಅಲ್ಲಿ ಮಳೆ ಬರ್ತಾ ಇದ್ರು, ಸುಮ್ಮನೆ ಜುಯ್ ಅಂತ ಹೋಗ್ತಾ ಇದಾರೆ. ಹೆಂಗೆ ಫ್ಲೈಟ್ ಅಲ್ಲೇ ಹೋಗ್ತಾವ್ರೆ. ನಿಜ ನಾವು ಮಳೆ ಇಲ್ಲ ಅನ್ಕೊಂಡ್ರೆ ಫುಲ್ ಅನ್ನೋದು ಸರಿ ಇರ್ಲಿ. ನಾವು ಮಳೆಯಲ್ಲಿ ಆದ್ರೂ ನೀನು ವಿಡಿಯೋ ಮಾಡೋದೇ ಬಿಟ್ಟಿಲ್ವಲ್ಲ. ವಿಡಿಯೋ ಮಾಡೋದಿಲ್ಲ ಗಾಯ್ಸ್. ಇವನ್ನ ನೋಡೋದ್ಕಿಂತ ಮುಂದೆ ನನ್ನ ನೋಡಿ ಎಷ್ಟು ನಾವು ಮಳೆ ಇಲ್ಲ ಅನ್ಕೊಂಡ್ರೆ ಫಸ್ಟ್ ಡ್ರೈವಿಂಗ್ ಇವ್ರದೇ. ಮೊದಲೇ ಬಂದ್ಬಿಟ್ಟಿದ್ರೆ ಈ ತರ ನೆನಿತಾನೆ ಇರ್ಲಿಲ್ಲ. ಆದ್ರೆ ನಾವು ಅಲ್ಲಿ ಮಳೆ ಬರಲ್ಲ ಅಷ್ಟೇನು ಅನ್ಕೊಂಡು ನಿಂತ್ಬಿಟ್ವಾ, ಅಲ್ಲಿ ನೋಡಿದ್ರೆ ಹಾಕೊಂಡು ರುಬ್ಬಿಡ್ತು ಮಳೆ ಚೆನ್ನಾಗಿ. ಅಣ್ಣ ಅದಕ್ಕೂ ಮುಂಚೆ ನಾವು ಹುಡುಗಿಗೆ ಮುಂಚೆ ಹೊಂಟಿದ್ರೆ ನೋಡಿ ಯಾವ ತರ ಆಗ್ಬಿಟ್ಟಿದೆ. ಅಲ್ಲಿ ಎಗ್ರಿ ಓಡ್ತಾವ್ರೆ ಎಲ್ಲ. ಏನು ನೋಡ್ತಾ ಇಲ್ಲ, ಎಲ್ಲ ಸುಮ್ನೆ ಹಂಗೆ ಎಗ್ರಿ ಓಡ್ತಾವ್ರೆ. ಅಯ್ಯೋ ಇಲ್ಲೊಬ್ರು ಬರ್ತಾವ್ರೆ ಕಾರ್ ನೋಡಿ. ಕಾರ್ ಇರೋದ್ರಿಂದ ಸೇಫ್. ಇವ್ರು ಏನೂ ಇಲ್ಲ, ಅವ್ರಿಗೂ ಕಾಣ್ತಿಲ್ಲ. ಓ ಇದೇನಿದು ನೋಡಿ ಗೈಸ್, ಕಾರ್ ಎಲ್ಲೋ ಆಕ್ಸಿಡೆಂಟ್ ಆಗಿದೆ ಅನ್ಸುತ್ತೆ. ಇನ್ನೊಂದು ಹೇಳೋದೇನು ಅಂತಂದ್ರೆ ಈ ತರ ಮಳೆಗಳಲ್ಲಿ ಡ್ರೈವಿಂಗ್ ನ ತುಂಬಾನೇ ಕೇರ್ಫುಲ್ ಆಗಿ ಓಡಿಸಿ. ಇಲ್ಲಾಂದ್ರೆ ನೋಡಿ ರೀತಿ ಆಕ್ಸಿಡೆಂಟ್ಗಳಾಗ್ತಾ ಇರುತ್ತೆ. ನಮ್ಮ ಪ್ರಾಣಕ್ಕೆ ನಾವೇನೇ ಹೊಣೆ ಆಗ್ಬೇಕು. ಜೋರ್ ಮಳೆ ಇವತ್ತೇನು ಇಷ್ಟು ಬಂದಿರೋದು, ಕೈಲಿ ಸ್ವಲ್ಪ ಹೋಗಿತ್ತು. ಇವತ್ತು ನೋಡಿದ್ರೆ ಹಾಕೊಂಡು ರುಬ್ಬಿಡ್ತಾ ಐತೆ ಮಳೆ ಮಾತ್ರ ನೋಡಿ. ಕೂತಂಗಿಲ್ಲ ದೇವ್ರ ತರ ಅದು ಗೈಸ್. ನೋಡಿ ಎಷ್ಟು ಮಳೆ ಹೋಗ್ತಾ ಇದೆ. ಚಳಿಗೆ ಹಂಗೆ ಗಡ ಅಂತ ನಡಿಕೊಂಡಿತ್ತಾನೆ. ಆದ್ರೆ ಇವನಿಗೆ ಅಷ್ಟೇನಿಲ್ಲ. ಇಲ್ಲಿ ನೋಡಿ ಬಟ್ಟೆನ ಹಿಂಡಿದ್ರೆ ನೀರು ಯಾವ ಥರ ಬರ್ತಾ ಇದೆ. ಅಯ್ಯೋ ಅಲ್ಲೇ ಬಿಟ್ಟಿರಿಲ್ಲ ನೀನ್ ಮಾಡ್ಕಸ ಬಾ ಅದಕ್ಕೆ ಹೇಳೋದಲ್ವಾ, ಡ್ರೈವಿಂಗ್ ಬರ್ತಿದ್ದೇವೆ ನೀರು. ಅದಕ್ಕೆ ಹೇಳೋದು ಮೊಹಮ್ಮದು, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರು, ಗಂಟೆಯಿಂದ ನಿಂತಿದ್ದೀವಿ ಮಳೆ ಕಡಿಮೆ ಆಗುತ್ತೆ ಅಂತ. ಆದರೆ ಮಳೆನೇ ಕಡಿಮೆ ಆಗ್ತಾ ಇಲ್ಲ ನೋಡಿ. ಅಲ್ಲಿ ಬೆಟ್ಟನೇ ಇನ್ನೂ ಕಾಣ್ತಾ ಇಲ್ಲ.
ಆ ಬೆಟ್ಟ ಕಂಡ್ರೆ ಮಳೆ ಕಡಿಮೆ ಆಗೋದು ನಮ್ಮ ಏರಿಯಾದಲ್ಲಿ ನಾವು ತಿಳ್ಕೊಂಡಿರೋದು. ನಿಮ್ಮ ಏರಿಯಾಗಳಲ್ಲಿ ನೀವು ಯಾವ ಥರ ತಿಳ್ಕೊಂಡಿದ್ದೀರೋ ಗೊತ್ತಿಲ್ಲ. ನಾವು ಬೆಟ್ಟ ನೋಡ್ಬಿಟ್ಟು ಹೇಳ್ಬಿಡ್ತೀವಿ ಮಳೆ ಬರ್ತಾ ಇದೆ ಮಳೆ ಬರ್ತಾ ಇಲ್ಲ ಅಂತ. ನೋಡಿಯಲ್ಲಿ ಬೆಟ್ಟ ಇವಾಗ ಚೂರು ಕಾಣ್ತಾ ಇದೆ ಅಂದರೆ ಮಳೆ ಚೂರು ನಿಲ್ತಾ ಇದೆ ಅಂತ. ಕಡಿಮೆ ಆಯಿತು ನೋಡಿ ಒಂದ್ಸಲ, ಬೆಟ್ಟ ಕಾಣ್ತಾ ಇದೆ ಅಂದರೆ ಮಳೆ ಕಡಿಮೆ ಆಯಿತು ಮಳೆ ನಿಂತೋಯ್ತು ಅಂತ. ಇವಾಗ ಹೋಗ್ತಾ ಇರೋದು ನಮ್ಮೂರಿಗೆ ನೋಡಿ. ಇವಾಗ ಜಸ್ಟ್ ಒಂದೇ ಒಂದು ಹೆಜ್ಜೆ ಅಷ್ಟೇ ಇಟ್ಟೆ ನೋಡಿ. ಇವಾಗ ತಮಿಳ್ನಾಡು ಡೈರೆಕ್ಟ್ ಎಂಟ್ರಿ. ಒಂದು ಹೆಜ್ಜೆ ಇಟ್ಬಿಟ್ಟು ಬಂದಿರೋದು ಎಲ್ಲಿಗೆ ಅಂತಂದರೆ ಈ ದೇವಸ್ಥಾನ ನಿಮಗೆ ತೋರ್ಸೋಕ್ಕೆ ಒಂದ್ಸಲ. ಸೊ ನಾನು ಲಾಗಲ್ಲಿ ತುಂಬ ಸಲ ತೋರಿಸಿದ್ದೀನಿ ಈ ದೇವಸ್ಥಾನನ. ಸೊ ನೋಡಿ, ತಮಿಳ್ನಾಡಲ್ಲಿರೋ ನಮ್ಮ ಕರ್ನಾಟಕದ ದೇವಸ್ಥಾನ ಗೇರ್ಮಳಂ ದೇವಸ್ಥಾನ ಇದು. ಇಲ್ಲೆಲ್ಲ ನೋಡಿ ಎಷ್ಟು ಎಲ್ಲ ಇವತ್ತು ದೇವಸ್ಥಾನ ಕ್ಲೋಸ್ ಆಗೈತೆ. ಜಾತ್ರೆ ಟೈಮಲ್ಲಿ ಮಾತ್ರ ನೋಡಿ ಇಲ್ಲೆಲ್ಲ ಎಷ್ಟು ಫ್ಲಾಟಾಗಿ ಕಾಣ್ತಾಯಿದೆ. ಇಲ್ಲೆಲ್ಲ ನಿಂತ್ಕೊಳ್ಳೋಕ್ಕೂ ಕೂಡ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ ಇಲ್ಲೆಲ್ಲ. ಲಾಸ್ಟ್ ಟೈಮು ರಾಟೆ ಬರುತ್ತಲ್ಲ ನೋಡಿ, ಆ ಜಾಗದಲ್ಲಿ ಹಾಕಿದ್ರು. ಆ ಜಾಗದಲ್ಲೇ ನಾವು ಆಡಿದ್ದು ನೋಡಿ. ಈ ಕಡೆ ಇವಾಗೆಲ್ಲ ಒಂದು ರೀತಿ ಕಾಡು ಥರ ಕಾಣುತ್ತೆ, ಆದರೆ ಜಾತ್ರೆ ಟೈಮಲ್ಲಿ ಇದೇ ಒಂದು ರೀತಿ ಸ್ಪೆಷಲು ಆ ಥರ ಇರುತ್ತೆ. ಸೊ ನಿಮ್ಗೆ ಈ ದೇವಸ್ಥಾನನ ಒಂದು ಸಲ ತೋರ್ಸೋಕ್ಕೆ ಅಂತ ಬಂದೆ, ಆದರೆ ಇಲ್ಲಿ ನೋಡಿದ್ರೆ ಕ್ಲೋಸ್ ಆಗಿಬಿಟ್ಟೈತೆ. ಇಲ್ದಿದ್ರೆ ಒಳಗಡೆನೂ ಹೋಗಿ ತೋರಿಸೋನು. ಸೊ ನನ್ನ ಲಾಗಲ್ಲಿ ನೀವು ನೋಡಿರ್ಬೋದು, ಹಳೆ ಲಾಗ್ಗಳಲ್ಲಿ ಆಗ್ತಾಯಿದ್ದೆ. ಸೊ ಹೊರಗಡೆಯಿಂದನೇ ತೋರಿಸ್ಬಿಡ್ತೀನಿ, ನೋಡ್ಕೊಬಿಡಿ ದೇವಸ್ಥಾನ ಹೆಂಗೈತೆ. ತುಂಬ ದಿನ ಆಗಿತ್ತು ಈ ಟೆಂಪಲ್ ಬಂದು. ಸೊ ಇಲ್ಲೇ ಒಂದು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದಿದ್ದೆ. ಸೊ ಅದು ಹಳೆ ತೇರು ಮತ್ತು ಇದು ಹೊಸ ತೇರು ಇವಾಗ ಮಾಡಿರೋದು ನೋಡಿ. ಮತ್ತು ದೇವಸ್ಥಾನದ ಮುಂಭಾಗ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ತಮಿಳ್ನಾಡಲ್ಲಿರೋ ನಮ್ಮ ಕರ್ನಾಟಕದ ದೇವಸ್ಥಾನ. ಮತ್ತು ಇವಾಗ ನಾನು ಮತ್ತು ನಂದೀಶ್ ಇಬ್ರು ಕೂಡ ಇವಾಗ ತಾನೇ ರಿಲೀಸ್ ಆಗಿರೋ ನಮ್ಮ ಕನ್ನಡದ ಸಿನಿಮಾ ಏಳುಮಲೆ ಮೂವಿನ ನೋಡಬೇಕು ಅಂತ ಕೊಳ್ಳೇಗಾಲಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಸೊ ಏಳುಮಲೆ ಮೂವಿಗೆ ಪಬ್ಲಿಕ್ ರಿಯಾಕ್ಷನ್ ಅಂತಲೂ ಸಾಕಾಗಿ ಬರ್ತಾ ಇದೆ. ಸೊ ಇವಾಗ ಹೋಗಿ ಮೂವಿನ ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ ಏಳುಮಲೆ ಮೂವಿ ಯಾವ ಥರ ಐತೆ ಅಂತ. ಸೊ ಕೊಳ್ಳೇಗಾಲಕ್ಕೆ ಹೋಗೋಣ ಬನ್ನಿ. ಮೂವಿ ನೋಡೋಕೆ ಬಂದ್ಬಿಟ್ಟು ಹೊರಗಡೆ ನಿಂತಿದ್ದೀವಿ. ನಮ್ಮ ಹುಡುಗನ ಬೇಜಾರಾಗೋಯ್ತು, ಥಿಯೇಟ್ರ್ ಒಳಗೆ ಬಿಡ್ನಿಲ್ಲ. ಟಿಕೆಟ್ ಕೊಡೋ ಟೈಮಿಗೆ ಬಾರೋ ಮುಚ್ಕೊಂಡು ಹೋಗೋ ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ಟ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ ಸ್ಟಾರ್ಟ್ ಆಗೈತೆ, ಥಿಯೇಟ್ರ್ ಒಳಗೆ ಬಂದಿದ್ದೀವಿ. ಈಗ ಮೂವಿ ನೋಡೋಕ್ಕೆ ಟಿಕೆಟ್ ತೊಗೊಂಡು ಹೋಗಬೇಕು. ಹುಡುಗ ಗಾಡಿನ ಇಲ್ಲಿ ಪಾರ್ಕಿಂಗ್ ಮಾಡಿದ್ದಾನೆ. ಇವಾಗ ಖುಷಿ ಆಗೋಯ್ತು. ನೆಕ್ಸ್ಟು ಏಳುಮಲೆ 2 ಏನಾದ್ರು ಬಂದರೆ ನಮ್ಮ ಹುಡುಗನ್ನೇ ಹೀರೋ ಹಾಕಿ ಮಾಡಿಬಿಡ್ಬೇಕು. ತರುಣ್ ಸುಧೀರ್ ಅವ್ರಿಗೆ ಹೇಳ್ಬಿಡ್ಬೇಕು. ಸೊ ಕನ್ನಡ ಮೂವಿಗಳಿಗೆ ಪ್ರಾಧಾನ್ಯತೆಗಳನ್ನ ಕೊಡಬೇಕು ಅಂತ ನಾನು ಮತ್ತು ನಮ್ಮ ಹುಡುಗ ಇಬ್ಬರೂ ಕೂಡ ಕೊಳ್ಳೇಗಾಲಕ್ಕೆ ಬಂದಿದ್ದೀವಿ. ನಮ್ಮ ಕನ್ನಡ ಸಿನಿಮಾ ಏಳುಮಲೆ ಸಿನಿಮಾನ ನೋಡೋದಕ್ಕೆ. ಸೊ ಯಾವ ಥರ ಐತೆ ಮೂವಿ ಅಂತ ಈಗ ಜಸ್ಟು ಟ್ರೈಲರ್ ನೋಡಿದೆ. ಸೊ ಚೆನ್ನಾಗಿತ್ತು ಟ್ರೈಲರು, ಅದಕ್ಕೆ ಮೂವಿನ ನೋಡೋಣ ಅಂತ ಬಂದಿದ್ದೀವಿ. ಇವಾಗ ನಾವಿರೋ ಥಿಯೇಟರ್ನಲ್ಲಿ ಕನ್ನಡ ಮೂವಿ ಓಡ್ತಾ ಇದೆ, ನಮ್ಮ ಪಕ್ಕದ ಥಿಯೇಟರ್ನಲ್ಲಿ ತಮಿಳ್ ಮೂವಿ ಓಡ್ತಾ ಇದೆ. ಹೆಂಗೆ ಅನಿಸ್ತಾ ಇದೆ? ಖುಷಿ, ನಮ್ಮ ಹುಡುಗನ ಖುಷಿ ಅಂತೆ. ಅದರಲ್ಲೂ ನನ್ನ ಜೊತೆ ಬಂದಿರೋದು ಇನ್ನೂ ಕೂಡ ತುಂಬ ಖುಷಿ ಅಂತ. ನಮ್ಮ ಕನ್ನಡ ಸಿನಿಮಾ ಏಳುಮಲೆ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್. ಒಳ್ಳೆ ಲವ್ ಸ್ಟೋರಿ ಮೂವಿನೇ. ನಾವು ಮೂವಿ ನೋಡೋಕೆ ಮುಂದೆ ಥಿಯೇಟರ್ ಹೊರಗಡೆ ಇದ್ದಾಗ ಯಾರೋ ಒಬ್ರು ಅಳ್ತಾನೆ ಎದ್ ಬಂದ್ಬಿಟ್ರು. ನಾವೆಲ್ಲೋ ಲವ್ ಬ್ರೇಕಪ್ ಆಗಿರೋರು ಅನ್ಸುತ್ತೆ, ಈ ಮೂವಿ ನೋಡಿ ಬೇಜಾರಾಗಿ ಎದ್ ಬಂದ್ಬಿಟ್ರು ಅನ್ಸುತ್ತೆ ಅನ್ಕೊಂಡ್ವು. ನಾವೇ ಮೂವಿ ನೋಡಿದ್ಮೇಲೆ ನಮ್ಗನ್ನಿಸ್ತು ಲವ್ ಮಾಡಿರೋರು ತನ್ನ ಪ್ರೀತಿನ ಉಳಿಸ್ಕೋಬೇಕು ಅಂತಂದ್ರೆ ಲವ್ ಬ್ರೇಕಪ್ ಆಗಿರೋರು ಈ ಮೂವಿನ ನೋಡಿದ್ರೆ ಸಖತ್ ಹರ್ಟ್ ಆಗ್ಬಿಡುತ್ತೆ. ಮತ್ತೆ ಲವ್ವೇ ಮಾಡದೇ ಇರೋರು ಮಾಡ್ಬೇಕು ಅನ್ಕೊಂಡಿರೋರು ಈ ಮೂವಿ ನೋಡಿದ್ಮೇಲೆ ಲವ್ ಮಾಡೋದೇ ಬೇಡ ಅಂತ ಅನ್ಸ್ಬಿಡುತ್ತೆ. ನಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ಟೈಮ್ ಖರಾಬ್ ಆದ್ರೆ ಅದನ್ನ ಫೇಸ್ ಮಾಡೋದು ಹೇಗೆ ಅಂತ ಈ ಮೂವಿನಲ್ಲಿ ತೋರಿಸಿದ್ದಾರೆ. ಫ್ಯಾಮಿಲಿ ಸಮೇತ ಬಂದು ಈ ಮೂವಿನ ನೋಡಬಹುದು. ಒಳ್ಳೆ ಮೂವಿನೇ, ಚೆನ್ನಾಗೈತೆ.